ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೋಸ್ಕರ ಒಂದು ಬಹಳನೇ ಸಿಂಪಲ್ ಆಗಿರುವಂಥ ಒಂದು ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ನಾನು ಏನಪ್ಪ ಅಂತೀರ ಅದನ್ನು ಮುಂದೆ ಹೇಳ್ತೀನಿ. ಹಾಗೆ ನಾನು ನಿನ್ನೆ ಪಿಗ್ಮೆಂಟೇಷನ್ ಪೌಡರ್ನ ಭಾಳಷ್ಟು ಜನರಿಗೆ ನಿನ್ನೆ ಕಳಿಸ್ಕೊಟ್ಟಿದ್ದೀನಿ. ಎಲ್ಲ ಕಡೆಯಿಂದ ಗುಲ್ಬರ್ಗ, ಹಾಸನ, ಕೊಡಗು, ಆಮೇಲೆ ಬೆಂಗಳೂರು, ಬಹಳಷ್ಟು ಜನರಿಗೆ ಧಾರವಾಡ, ಆಮೇಲೆ ಎಲ್ಲ ಬೆಳಗಾವಿ, ಎಲ್ಲ ಕಡೆಯೂ ಬಹಳಷ್ಟು ಊರಿಗೆ ನಾನು ನಿನ್ನೆ ಒಂದು ನನ್ನ ಪ್ರಾಡಕ್ಟನ್ನು ಕಳಿಸ್ಕೊಟ್ಟಿದ್ದೀನಿ. ಆಮೇಲೆ ಹೋದ್ವಾರ ಕಳಿಸ್ದಂಥವ್ರು ಎಲ್ಲರೂ ಯಾವುದೇ ರೀತಿ ಸ್ಕಿನ್ ಇರಿಟೇಷನ್ ಇಲ್ಲ, ಆಮೇಲೆ ಪೌಡರ್ ಚೆನ್ನಾಗೈತಿ ಅಂತ ಹೇಳಂದು ನನಗೆ ಕಮೆಂಟ್ ಮಾಡಿದ್ದಾರೆ, ಮೆಸೇಜ್ ಹಾಕಿದ್ದಾರೆ. ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಎಲ್ಲರೂ ಎಷ್ಟು ಚೆನ್ನಾಗಿ ನನ್ನ ಜೊತೆಗೆ ಫೋನ್ ಹಚ್ಚಿದ್ರೆ ಅಷ್ಟು ಖುಷಿಯಿಂದ ಮಾತಾಡ್ತಾರೆ. ಎಲ್ಲರಿಗೂ ನಾನು ಭಾಳ ಖುಷಿಯಾಗೈತಿ ಕರೆಯಿಂದ ಅವರೆಲ್ಲ ಜೊತೆಗೆ ನಾನು ಮಾತಾಡಬೇಕು ಅಂತ ಅಂದಂದ್ರೆ ಎಲ್ಲ ಒಂದು ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹದಿಂದ ನಾನು ಮುಂದೆ ಹೋಗ್ತಾ ಇದ್ದೀನಿ. ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಇರಲಿ ಅಂತ ಹೇಳ್ತೀನಿ. ಹಂಗೆ ಈ ಒಂದು ನಾನೇನು ಹೇಳ್ತಿದ್ದಿಲ್ಲ ಹೋಮ್ ರೆಮಿಡಿಗಳನ್ನ ನೀವು ಮನೆಯಲ್ಲಿ ಟ್ರೈ ಮಾಡ್ಕೊತ ಬಂದರೂ ಸಾಕು. ನೀವು ಭಾಳ ಒಂದು ಆದಷ್ಟು ಬೇಗನ ಒಂದು ಈ ಬಂಗು ಅನ್ನೋ ಒಂದು ಪಿಗ್ಮೆಂಟೇಷನು, ಹೈಪರ್ ಪಿಗ್ಮೆಂಟೇಷನ್ ಏನೈತೆ ಅದನ್ನೆಲ್ಲಾನು ನೀವು ಬುಡ ಸಮೇತ ಕಿತ್ತು ಹಾಕೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳೋದಕ್ಕೆ ನಾನಿಲ್ಲಿ ಇಷ್ಟಪಡ್ತೀನಿ. ಇವತ್ತು ಪಿಗ್ಮೆಂಟೇಷನ್ ಇರೋರು ಏನು ಮಾಡಬೇಕು ಮತ್ತು ಏನು ಮಾಡಬಾರ್ದು ಫಸ್ಟಿಗೆ ಅದನ್ನು ನಾನು ನಿಮಗೆ ಹೇಳ್ಬಿಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಫೋನ್ ಮಾಡಿದ್ದೆ, ಅವರು ಹೇಳಿದರು, ಸಿಸ್ಟರ್ ನಾನು ಮೆಸೇಜ್ ಇದು ವಿಡಿಯೋ ನೋಡ್ತೀನಿ, ಲೈಕ್ ಮಾಡ್ತೀನಿ, ಅದ್ರ ಕಮೆಂಟ್ ಮಾಡೋಂಗಿಲ್ಲ ಅಂತ ಹೇಳೋದು. ಇಲ್ಲಿ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ನಮ್ಮ ಅಣ್ಣವ್ರು ಹೇಳ್ದಂಗೆ ಅಭಿಮಾನಿಗಳೇ ನಮ್ಮ ದೇವರು ಅಂತ ಅನ್ನಂಗೆ ನಾನು ಅನ್ಕೊತೀನಿ, ವ್ಯೂವರ್ಸೇ ನಮ್ಮ ದೇವರು ಅಂತ ಹೇಳಂದು. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ಹಂಗೆ ಒಂದು ಲೈಕು, ಒಂದು ಕಮೆಂಟು, ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳಂದು ನಿಮಗೆ ಗೊತ್ತಿಲ್ಲ ಫ್ರೆಂಡ್ಸ್. ಯೂಟ್ಯೂಬರ್ಸ್ ಅದರಂತ ನಮಗೆ ಅದರದ್ದು ಶಕ್ತಿ ಏನು ಅಂತ ಹೇಳಂದು ಗೊತ್ತೈತಿ. ದಯವಿಟ್ಟು ಕಮೆಂಟ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ನಮಗೆ ಪ್ರೋತ್ಸಾಹ ಸಿಗುತ್ತೆ ಮುಂದೆ ಚೆನ್ನಾಗಿರುವಂಥ ಒಳ್ಳೊಳ್ಳೆ ವಿಡಿಯೋಗಳನ್ನ ತರೋದಕ್ಕೆ. ಆಮೇಲೆ ಕಮೆಂಟ್ ಹಾಕಿದಾಗ ಒಂದು ಪಾಸಿಟಿವ್ ಆಗಿರುವಂಥ ಒಂದು ಪ್ರೀತಿಯಿಂದ ಒಂದು ಕಮೆಂಟ್ ಹಾಕಿದ್ರೆ ಏನಾಗುತ್ತೆ ಅಂದರೆ ನಮಗೆ ನೋಡಿ ಚೆನ್ನಾಗಿ ಕಮೆಂಟ್ ಹಾಕಿದ್ದಾರೆ, ನಾನು ಇನ್ನೂ ಚೆನ್ನಾಗಿರುವಂಥ ವಿಡಿಯೋಗಳನ್ನ ಇವ್ರು ತರಬೇಕು, ಇನ್ನೂ ಒಳ್ಳೆ ಹೋಮ್ ರೆಮಿಡಿಗಳನ್ನ ನಮ್ಗೆ ತರಬೇಕು ಅಂತ ಹೇಳೋದು ನಮಗೆ ಇನ್ನೂ ಒಂದು ಶಕ್ತಿ ಬರ್ತೈತೆ. ಅದಕ್ಕೋಸ್ಕರ ಒಂದು ಕಮೆಂಟ್ ಮಾಡಿರಿ ಮತ್ತು ಒಂದು ಲೈಕ್ ಮಾಡಿರಿ ಅಂತ ಹೇಳ್ತೀನಿ. ನಾನು ಎಷ್ಟೋ ಸರ್ತಿ ಹೇಳಿದ್ದೀನಿ, ಎಷ್ಟೋ ಜನ ವಿಡಿಯೋ ನೋಡ್ತೀರಿ, ಲೈಕ್ ಮಾಡೋಂಗಿಲ್ಲ, ಕಮೆಂಟ್ ಮಾಡೋಂಗಿಲ್ಲ ಅಂತ ಹೇಳಂದು. ನಿನ್ನೆ ಅವರು ಕೇಳಿ ಗೊತ್ತಾದ ನನಗೆ ಕಮೆಂಟ್ ಮಾಡೋಕ್ಕಾಗಂಗಿಲ್ಲ, ಕಮೆಂಟ್ ಮಾಡಿಲ್ಲ ಅಂತ ಹೇಳೋದು. ದಯವಿಟ್ಟು ಹಾಗೆ ಮಾಡೋಕೆ ಹೋಗ್ಬೇಡ್ರಿ, ಒಂದು ಕಮೆಂಟನ್ನು ಮಾಡಿರಿ, ಹಂಗೆ ಒಂದು ಲೈಕ್ ಕೊಡ್ರಿ ಅಂತ ಹೇಳಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ಬರೀ ಭಾಳ ಆಗ್ತಾವ ಮಾತು ಅನಿಸ್ತೈತಿ. ನಾನಿವತ್ತು ಮುಖಕ್ಕೆ ಏನನ್ನೂ ಹಚ್ಚಿಲ್ಲ ನೋಡ್ರಿ, ಯಾವುದೇ ರೀತಿ ಏನೋ ಕ್ರೀಮೆಲ್ಲ ಏನಿಲ್ಲ, ಬರೀ ನಾನು ಲಿಪ್ ಬಾಮ್ ಒಂದು ಹಚ್ಕೊಂಡು ಕೂತ್ಕೊಂಡಿದ್ದೀನಿ ಇವತ್ತು ನಿಮ್ಮಿದ್ರಿಗೆ. ಏನು ಅಂತ ಅಂದರೆ ಒಂದು ಪ್ಯಾಕನ್ನು ನಾನು ಹೇಳ್ಕೊಡ್ತೀನಿ. ಪ್ಯಾಕ್ ಅಂತ ಅಂದರೆ ಅದು ಭಾಳನೇ ಸುಲಭವಾಗಿರುವಂಥ ಒಂದು ಪ್ಯಾಕು ಅಲ್ಲ ಅದು. ನಾನು ಹೇಳ್ತೀನಿ ಮುಂದೆ. ಮೊದಲಿಗೆ ನೀವೆಲ್ಲ ಪಿಗ್ಮೆಂಟೇಷನ್ ಇದ್ದವರು ಏನೆಲ್ಲ ಮಾಡಬಾರ್ದು ಅನ್ನೋದನ್ನು ಮೊದಲೇ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನೀವು ಮುಖಕ್ಕೆ ಈಗ ನಾವು ಜಾಸ್ತಿ ಏನಿದು ಬಿಸಿ ನೀರನ್ನು ಹಾಕಿ ನಾವು ಮುಖನ ತೊಳಿತೀವಿ. ನಾವು ಮನೆಯಲ್ಲಿದ್ದಾಗಲೂ ಹೊರಗೆ ಹೋದಾಗಲೂ ನಾವು ಸನ್ಸ್ಕ್ರೀನನ್ನು ಯೂಸ್ ಮಾಡಬೇಕು ಅಂತ ಹೇಳುವಾಗ ನಾವು ಸ್ನಾನ ಮಾಡುವಾಗ ಬಿಸಿ ನೀರನ್ನು ನಾವು ಮುಖಕ್ಕೆ ಹಾಕಿ ಮುಖ ತೊಳಿತೀವಿ. ದಯವಿಟ್ಟು ಆ ಕೆಲಸನ ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ. ಫಸ್ಟಿಗೆ ನಾನು ಹೇಳಬೇಕು ಅಂತ ಅಂದರೆ, ನಾವು ಬಿಸಿ ನೀರನ್ನು ಮುಖಕ್ಕೆ ಹಾಕ್ಕೊಳೋದು, ಮುಖ ತೊಳ್ಕೊಳೋದು, ಈ ರೀತಿ ಎಲ್ಲ ಮಾಡ್ತೀವಿ. ನಾವು ಅಡುಗೆ ಮಾಡಿದ ಬಿಸಿನೂ ನಮಗೆ ತಾಗದಾಗ ನಮ್ಮ ಪಿಗ್ಮೆಂಟೇಷನ್ ಇನ್ನೂ ಜಾಸ್ತಿ ಆಗುತ್ತೆ. ಆಮೇಲೆ ನಾವು ಬಿಸಿಲಲ್ಲಿ ಅಡ್ಡಾಡಿದ್ರೆ ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತಾ ಅಂತ ಅಂದಾಗ ನಾವು ಬಿಸಿ ನೀರನ್ನು ಹಾಕಿದಾಗ ಇನ್ನೂ ಅದು ಆ್ಯಕ್ಟಿವ್ ಆದಂಗೆ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉಗುರು ಬೆಚ್ಚಗಿರುವಂಥ ಸ್ನಾನಕ್ಕೆ ನೀವು ಬಿಸಿನೀರನ್ನು ಬಳಸ್ರಿ, ಬೇಡ ಅನ್ನಂಗಿಲ್ಲ. ಆದರೆ ಮುಖ ತೊಳೆಯೋವಾಗ ಮಾತ್ರ ಒಂದು ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರನ್ನು ಮುಖ ತೊಳೆಯೋದು ಒಳ್ಳೆಯದು ಅಂತ ಹೇಳಂದು ನಾನು ಅಂತೀನಿ. ಮತ್ತು ಇನ್ನೂ ಒಂದೇನು ಅಂತ ಅಂದರೆ, ಈ ಫೇಸ್ ಪ್ಯಾಕನ್ನು ಯಾರು ಹಾಕ್ತೀರಿ ದಯವಿಟ್ಟು ಎಲ್ಲರೂ ಫೇಸ್ ಪ್ಯಾಕನ್ನು ಹಾಕಿದವರು ಆಯ್ತು, ಹಾಕದೆ ಇರೋರು ಆಯ್ತು, ಸನ್ಸ್ಕ್ರೀನ್ ಲೋಷನ್ನ ತಪ್ಪದೇನೆ ನೀವು ಬಳಸ್ಬೇಕಾಗತ್ತೆ. ಒಬ್ಬೊಬ್ಬರು 2 ಟೈಮ್ ಹಚ್ಚಬೇಕು, 3 ಟೈಮ್ ಹಚ್ಚಬೇಕು ಅಂತ ಅಂದೆಲ್ಲ ಹೇಳ್ತಿರ್ತಾರೆ. ಆದರೆ ನಾನಿಲ್ಲಿ ಹೇಳೋದೇನಂತ ಅಂದ್ರೆ, ನೀವು ನೈಟಲ್ಲಿ ನಾವು ಅಡುಗೆ ಮಾಡಲೇಬೇಕು ಅಂತ ಅನ್ನೋರಿದ್ರೆ ನೀವು ಸನ್ಸ್ಕ್ರೀನ್ ಲೋಷನ್ನ ಮುಖ ತೊಳೆದಾದ್ಮೇಲೆ ಸಂಜೆ ಒಂದು ಟೈಮ್ ಯೂಸ್ ಮಾಡಿರಿ. ಇಲ್ಲ ಒಬ್ಬರು ನೈಟ್ ಟೈಮಲ್ಲಿ ಒಬ್ಬರು ಮಧ್ಯಾಹ್ನದ ಅಡುಗೆ ಮೇಲೆ ಬಿಟ್ಟಿರ್ತಾರೆ, ಬಿಸಿ ಮಾಡಿ ಅಷ್ಟೇ ಕೈ ಬಿಡೋದು ಅಂತ ಅನ್ನೋರು ರಾತ್ರಿ ಹಚ್ಚೋ ಅವಶ್ಯಕತೆ ಇಲ್ಲ. ಸಂಜೆ ಮುಖ ತೊಳೆದ ನಂತರ ಒಬ್ಬರು 4 ಗಂಟೆ 5 ಗಂಟೆಗೆ ಮುಖ ತೊಳೆದು ಸನ್ಸ್ಕ್ರೀನ್ ಲೋಷನ್ನ ಹಚ್ಕೋಬೋದು. ಇಲ್ಲ ಅನ್ನೋರು 1 ಟೈಮು ಬೆಳಿಗ್ಗೆ ಮಾತ್ರ 1 ಟೈಮು ತಪ್ಪದೇ ಎಲ್ಲರೂ ಸನ್ಸ್ಕ್ರೀನ್ ಲೋಷನನ್ನು ಬಳಸಿರಿ. ಆಮೇಲೆ ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ನಾವು ಹೊರಗೇನೆ ನಾವು ಕೆಲಸ ಮಾಡ್ತೀನಿ ಅನ್ನೋರು ಮಾತ್ರ SPF 50 ಇರೋವಂಥದ್ದು ಒಂದು SPF 50+++ ಇರುವಂಥ ಒಂದು ಸನ್ಸ್ಕ್ರೀನ್ ಲೋಷನನ್ನು ನೀವು ಬಳಸಲೇಬೇಕಾಗತ್ತೆ. ಅಂತ ಅಂದ್ರೆ ಪ್ರತಿಯೊಬ್ಬರು ಎಲ್ಲರೂ ಹೇಳ್ತಾರೆ, ನೀವು ಆ ಕ್ರೀಮ್ ಹಚ್ಚಿರಿ, ಈ ಕ್ರೀಮ್ ಹಚ್ಚಿರಿ, ಆಮೇಲೆ ಆ ಪೌಡ್ರ್ ಹಚ್ಚಿರಿ, ಈ ಪೌಡ್ರ್ ಹಚ್ಚಿರಿ, ಆಮೇಲೆ ಸೋಪನ್ನು ಬಳಸಿರಿ, ಎಲ್ಲರೂ ಒಂದೊಂದು ರೀತಿ ಹೇಳ್ತಾ ಬರ್ತಾರೆ. ಆದರೆ ದಯವಿಟ್ಟು ಎಲ್ಲರೂ ಹೇಳಿದ್ದನ್ನು ಬಳಸೋಕೆ ಹೋಗ್ಬೇಡ್ರಿ. ಯಾರಾದರೂ ಒಬ್ಬರು ಹೇಳಿದ್ದನ್ನು ಒಂದು 21 ದಿನ ನೀವು ಅದನ್ನ ಬಳಸ್ರಿ.
ಅಂದಾಗ ನಿಮಗೆ ಅದು ರಿಸಲ್ಟ್ ಗೊತ್ತಾಗುತ್ತೆ. ಸುಮ್ಮನೆ ಅವ್ರು ಹೇಳಿದ ತಕ್ಷಣ ಒಬ್ಬರು ಹೇಳಿದ್ದು ಒಂದು ಕ್ರೀಮ್ ಯೂಸ್ ಮಾಡಿದ್ವಿ, 4 ದಿನ ಯೂಸ್ ಮಾಡಿದ್ವಿ, ಆಮೇಲೆ 10 ದಿನ ಯೂಸ್ ಮಾಡಿದ್ವಿ, ಅದನ್ನ ಬಿಟ್ವಿ, ಮತ್ತೆ ಬೇರೆದನ್ನ ತೊಗೊಂಡು ಬಂದು ಹಚ್ಚಿದ್ವಿ, ಈ ರೀತಿ ಎಲ್ಲ ನೀವು ಮಾಡೋಕೆ ಹೋಗ್ಬೇಡ್ರಿ. ಆಮೇಲೆ ಪ್ರತಿ ಸಲನೂ ಬೇರೆ 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 ರೆಮಿಡಿಗಳನ್ನ ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ಒಂದು ಯಾವುದಾದ್ರೂ ನೀವು ಮಾಡ್ತಿದ್ದೀರಾ ಅದನ್ನು ಒಂದು 21 ದಿನ ಅದಕ್ಕೆ ಟೈಮ್ ಕೊಡ್ರಿ. ಅದರಿಂದ ಏನು ರಿಸಲ್ಟ್ ನೀವು ಸಿಕ್ಕಾಕೊಂತೈತಿ ಅಂತ ಹೇಳಂತ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ದಯವಿಟ್ಟು ಕೆಮಿಕಲ್ ಇರೋವಂಥ ಒಂದು ಕ್ರೀಮ್ಗಳನ್ನ ಎಲ್ಲರೂ ಹೇಳ್ತಾರೆ. ಆ ಒಂದು ಇದನ್ನೆಲ್ಲ ನಾವು ಇಲ್ಲಿ ಮೆನ್ಷನ್ ಮಾಡಬೇಕೋ ಬೇಡ ಗೊತ್ತಿಲ್ಲ ನನಗೆ ಕ್ರೀಮ್ಗಳನ್ನ. ಆ ರೀತಿಯಲ್ಲಿರುವಂಥ ಫಾರ್ಮಸಿಯಲ್ಲಿ ನಾವು ಹೋಗಿ ಕೇಳ್ತೀವಿ. ಫಾರ್ಮಸಿ ಒಳಗೆ ನಾನು ಆ ಕೆಲಸ ಮಾಡಿದ್ದೀನಿ, ನಿಜ ಹೇಳಬೇಕು ಅಂತ ಅಂದ್ರೆ ನಾನು ಆ ಕೆಲಸ ಮಾಡಿದ್ದೀನಿ. ಫಾರ್ಮಸಿಯಲ್ಲಿ ಹೋಗಿ ನನಗೆ ಇದು ಬಂಗ ಐತಿ, ನನಗೆ ಹೆಂಗಾರ ಮಾಡಿ ಇದನ್ನ ಹೋಗಿಸ್ಬೇಕಲ್ಲ, ಚೆನ್ನಾಗಿ ಕಾಣಿಸೋಲ್ದು ಮುಖದ ಮೇಲೆ ಅವರು ನಾವು ಕೇಳಿದ ತಕ್ಷಣ ಅವ್ರು ಕೊಡ್ತಾರೆ, ಇಲ್ಲ ಅನ್ನಂಗಿಲ್ಲ. ಇದನ್ನ ಯೂಸ್ ಮಾಡಿರಿ ಚೆನ್ನಾಗೈತಿ ಅಂತ ಹೇಳಂದು ಕೊಡ್ತಾರೆ. ಆದರೆ ಅದು ನಮ್ಮ ಸ್ಕಿನ್ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತೈತೆ ಅಂತ ಹೇಳಂತ ನಮಗೆ ಗೊತ್ತಿರೋಂಗಿಲ್ಲ. ಹಾಗಾಗಿ ದಯವಿಟ್ಟು ಯಾರು ಈ ಒಂದು ಫಾರ್ಮಸಿಗಳಲ್ಲಿ ಹೋಗಿ ನಮಗೆ ಬಂಗ್ ಐತಿ, ಆಮೇಲೆ ಪಿಗ್ಮೆಂಟೇಷನ್ ಹೋಗೋದಕ್ಕೆ ಏನಾದರೂ ಒಂದು ಕ್ರೀಮ್ ಕೊಡ್ರಿ ಅಂತ ದಯವಿಟ್ಟು ಕೇಳಿ ತೊಗೊಂಡು ಬರಕ್ಕೆ ಹೋಗ್ಬೇಡ್ರಿ. ಸಾಮಾನ್ಯವಾಗಿ ಎಲ್ಲರೂ ಮಾಡುವಂಥ ಕೆಲಸಗಳು ಇವು. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಇಲ್ಲಿ ವಿಟಮಿನ್ ಸಿ ಅನ್ನೋ ಒಂದು ಕ್ಯಾಪ್ಸಲ್ಸ್ ಬರುತ್ತೆ. ಅದನ್ನು ಒಬ್ಬೊಬ್ರು ಏನು ಮಾಡ್ತಾರೆ, ಅದನ್ನ ಕರಗಿಸ್ತಾರೆ. ಅದನ್ನ ಅಂದ್ರೆ ಒಂದು ಸ್ವಲ್ಪ ತೇಯ್ದು ಬಂಗಿನ ಮೇಲೆ ಹಚ್ಚೋದನ್ನು ನಾನು ಕೇಳಿದ್ದೀನಿ. ದಯವಿಟ್ಟು ಅದನ್ನು ಮಾತ್ರ ಮಾಡಕ್ಕೆ ಹೋಗ್ಬೇಡ್ರಿ ನೀವು. ಈ ಒಂದು 3 ಟಿಪ್ಪನ್ನು ನೀವು ಯಾವುದೇ ಕಾರಣಕ್ಕೂ, ಈ ವಿಟಮಿನ್ ಸಿ ಅಂತ ಹೇಳೋದು ಅದು ಹೊಟ್ಟೆ ಒಳಗೆ ತೊಗೊಳೋಂಥದ್ದು ಒಂದು ಟ್ಯಾಬ್ಲೆಟ್ ಆಗಿರ್ತೈತೆ. ಅದನ್ನು ಮುಖದ ಮೇಲೆ ಅಪ್ಲೈ ಮಾಡೋದಕ್ಕೂ ನಾನು ಅಪ್ಲೈ ಮಾಡೋದನ್ನು ನಾನು ನೋಡಿದ್ದೀನಿ. ಆಮೇಲೆ ಮಾಡಬೇಕಾ ಅಂತ ಕೇಳಿದವರು ಅದಾರ. ಅದಕ್ಕೋಸ್ಕರ ನಾನಿಲ್ಲಿ ನಿಮ್ಗೆ ಹೇಳ್ತೀನಿ, ಏನೇನೆಲ್ಲ ಮಾಡಬಾರ್ದು, ಬಿಸಿ ಬಿಸಿ ನೀರಿಂದ ಮುಖ ತೊಳ್ಕೊಬಾರ್ದು. ಆಮೇಲೆ ಯಾರ್ಯಾರು ಹೇಳ್ತಾರೋ ಅವರು ಎಲ್ಲರೂ ಹೇಳಿದ್ದನ್ನು ರೆಮಿಡಿಗಳಾಯ್ತು, ಆಮೇಲೆ ಎಲ್ಲರೂ ಹೇಳಿರುವಂಥ ಒಂದು ಕ್ರೀಮ್ಗಳು, ಸೋಪ್ಗಳನ್ನ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ. ನಾನು ಎಲ್ಲ ಕಡೆ ಪಾರ್ಲರ್ನಲ್ಲಿ ಹೋಗಿ ಸೋಪ್ ಕೊಟ್ಟರು ತೊಗೊಂಡು ಬಂದು ಯೂಸ್ ಮಾಡಿದ್ದೀನಿ. ಫಾರ್ಮಸಿಗಳಲ್ಲಿ ಹೋಗಿ ಕ್ರೀಮ್ ಕೇಳಿ ಅದನ್ನು ತೊಗೊಂಡು ಬಂದು ನಾನು ಯೂಸ್ ಮಾಡಿದ್ದೀನಿ. ಆಮೇಲೆ ಎಲ್ಲ ಡಾಕ್ಟರ್ಸ್ ಕಡೆನೂ ಹೋಗಿ ನಾನು ತೋರಿಸ್ಕೊಂಡು ಬಂದು ನಾನು ಕ್ರೀಮ್ಗಳನ್ನ, ಆಮೇಲೆ ಅವ್ರು ಹೇಳಿದಂಥ ಆಯಿಂಟ್ಮೆಂಟ್ಗಳನ್ನ ಹಚ್ಕೊಂಡಿದ್ದೀನಿ. ಅದು ಯಾವುದೇ ರೀತಿ ನನಗೆ ಮಾತ್ರ ಫಲ ಕೊಟ್ಟಿಲ್ಲ, ನಾನು ಖಂಡಿತವಾಗ್ಲೂ ಹೇಳ್ತೀನಿ. ದಯವಿಟ್ಟು ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾವುದೇ ರೀತಿ ಕೆಮಿಕಲ್ ಇರುವಂಥ ಒಂದು ಕ್ರೀಮ್ಗಳನ್ನ ದಯವಿಟ್ಟು ಬಳಸಕ್ಕೆ ಹೋಗ್ಬೇಡ್ರಿ. ಹೋಮ್ ರೆಮಿಡಿಗಳನ್ನ ನೀವು ಟ್ರೈ ಮಾಡ್ತೀರಾ, ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡೋದಾದ್ರೆ 21 ದಿನ ನೀವು ಅದನ್ನ ಕಂಟಿನ್ಯೂ ಆಗಿ ಬಳಸಿದಾಗ ಮಾತ್ರ ಅದರ ರಿಸಲ್ಟ್ ಏನು ಅಂತ ಹೇಳೋದು ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಏನೆಲ್ಲ ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ನೋಡ್ರಿ, ಪ್ರತಿದಿನ 4 ಲೀಟ್ರ್ ನೀರು ತಪ್ಪದೇನೆ ಕುಡೀರಿ. 4 ಲೀಟ್ರ್ ನೀರು ನಮ್ಮ ಮೈಯಲ್ಲಿ ಹೊಟ್ಟೆಲಿರುವಂಥ ಎಲ್ಲ ಕಲ್ಮಶಗಳನ್ನು ಕಿತ್ತಾಗುವಂಥ ಶಕ್ತಿ ಈ ಒಂದು ನೀರಿಗೆ ಐತಿ. ಹಾಗಾಗಿ ತಪ್ಪದೇನೆ ನೀರು ಕುಡೀರಿ. ಪ್ರತಿದಿನ ಒಂದು 4 ಲೀಟ್ರ್ ನೀರು. ನಾವು ಲೋಟದಾಗ ಕುಡಿದ್ರೆ ಅದ್ರ ಗೊತ್ತಾಗಂಗಿಲ್ಲ ಎಷ್ಟು ನೀರು ಕುಡಿದೀವಿ ನಾವು ಅಂತ ಹೇಳಂದು. ಈ ರೀತಿ ಬಾಟ್ಲಿ ತುಂಬಿಟ್ಕೋರಿ. 4 ಲೀಟ್ರ್ ಆಗಂಗಿಲ್ಲಪ್ಪ ನೀರು ಕುಡಿಯಾಕ ಅಂತ ಅನ್ನೋರು, ಈಗ ಚಳಿ ಐತಿ ಕುಡಿಯೋಕೆ ಆಗಂಗಿಲ್ಲ ಅನ್ನೋರು 3 ಲೀಟ್ರ್ ಆದರೂ ಪ್ರಯತ್ನ ಮಾಡಿ 3 ಲೀಟ್ರ್ ಕುಡಿರಿ. ಅಂದರೆ ಬಾಟ್ಲಿ ತುಂಬಿಟ್ಕೊಂಡು ನೀರು ಕುಡಿದಾಗ ಮಾತ್ರ ನಾವು ಎಷ್ಟು ನೀರು ಕುಡಿದೀವಿ ಅಂತ ಹೇಳೋದು ಗೊತ್ತಾಗುತ್ತೆ. ಚಂಪನ್ಯಾಗ ಕುಡಿಯೋದು, ಗ್ಲಾಸ್ನಾಗ ಕುಡಿಯೋದು ಮಾಡಿದ್ರೆ ಗೊತ್ತಾಗಂಗಿಲ್ಲ. ಫಸ್ಟ್ ಟಿಪ್ಪು ನೀರು ಕುಡಿಯೋದು. ಸೆಕೆಂಡ್ ಟಿಪ್ಪು ನೋಡ್ರಿ, ನೆಲ್ಲಿಕಾಯಿ. ಈ ಒಂದು ನೆಲ್ಲಿಕಾಯಿನ ನೀವು ಪ್ರತಿದಿನ 1 ನೆಲ್ಲಿಕಾಯಿನ ನೀವು ತಿನ್ನಬೇಕು. ಇದನ್ನು ನಾನು ಹೆಚ್ಚಿ ಉಪ್ಪು ಹಾಕಿಟ್ಕೊಂಡಿರ್ತೀನಿ ಒಂದು ದಿನಕ್ಕೆ. ಇದಂದ್ರೆ ನನಗೆ ಹಲ್ಲು ಜುಮ್ಮಂದಂಗೆ ಆಗ್ತದೆ. ಹಾಗಾಗಿ ನಾನು ಜಾಸ್ತಿ ಒಮ್ಮೆಲೇ ತಿನ್ನಕ್ಕೆ ಹೋಗಂಗಿಲ್ಲ. ಒಬ್ಬರು ತಿಂತಾರೆ, ಹಂಗೆ ಕಡ್ಕೊಂಡು ತಿಂತಾರೆ. ತಿಂದ್ರಂತೂ ಇನ್ನೂ ಚೆನ್ನಾಗಿರ್ತೈತಿ. ಇದು ನಾವು ಎಲ್ಲ ಸಣ್ಣವ್ರದ್ದು ತಿಂತಿದ್ರಿ, ಆದರೆ ಈಗ ಆಗಂಗಿಲ್ಲ ತಿನ್ನಕ್ಕೆ. ಅದಕ್ಕೆ ಏನು ಮಾಡ್ತೀನಿ, ಇದನ್ನ ನಾನು ಸಣ್ಣದಾಗಿ ಹೆಚ್ಚಿ ಒಂದು ಸ್ವಲ್ಪ ಉಪ್ಪು ಹಾಕಿಟ್ಕೊಂಡಿರ್ತೀನಿ. ಇವಾಗ ಅಡ್ಡಾಡ್ಕೊತ ಒಂದೊಂದು ಪೀಸನ್ನು ತಿಂದು ಒಂದು ದಿನಕ್ಕೆ 1 ನೆಲ್ಲಿಕಾಯಿನ ಖಾಲಿ ಮಾಡ್ತೀನಿ. ಹಂಗೆ ಈ ರೀತಿ ನೀವು ಕಟ್ ಮಾಡಿ ಇಟ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ಆದ್ರೂ ನೀವು ಅದನ್ನ 1 ನೆಲ್ಲಿಕಾಯಿ ತಿನ್ನಿರಿ. ಪ್ರತಿದಿನ ಹಂಗೆ ಕಡ್ಕೊಂಡು ತಿಂತೀನಿ ಅಂದ್ರಂತೂ ಹಂಗೂ ತಿನ್ಬೋದು. ಇಲ್ಲಪ್ಪ ನಮ್ಮ ಹಸಿ ನೆಲ್ಲಿಕಾಯಿ ನಮ್ಮ ಹತ್ರ ಇಲ್ಲ ಅಂದಾಗ ಅಂಗಡಿಗಳಲ್ಲಿ ಈಗ ಈ ಕ್ಯಾಂಡಿ ಅಂದರೆ ಕ್ಯಾಂಡಿ ರೀತಿ ಮಾಡಿರ್ತಾರೆ, ಸಕ್ಕರೆ ಹಾಕಿ ಬೆಲ್ಲ ಹಾಕಿ ಅದನ್ನ ಆ ರೀತಿಯಾಗಿದ್ದಂಥದ್ದು ತಿನ್ನಕ್ಕೆ ಹೋಗ್ಬೇಡ್ರಿ. ಈ ಉಪ್ಪು ಹಾಕಿ ಒಣಗಿಸಿ ಅಂಗಡಿ ಒಳಗೆ ಸಿಗ್ತಾವೆ, ನಾವೆಲ್ಲ ಸಣ್ಣವರಿದ್ದಾಗೆಲ್ಲ ತಿಂದೀವಿ. ಆ ರೀತಿಯಾಗಿರುವಂಥ ಸಿಗ್ತಾವೆ. ಅದನ್ನು ಒಂದು ನೆಲ್ಲಿಕಾಯಿ ನಾವು ತಿಂತೀವಿ ಅನ್ನೋ ರೀತಿ 1 ನೆಲ್ಲಿಕಾಯಿ ಪ್ರಮಾಣದಾಗ ನೀವು ಪ್ರತಿದಿನ 1 ನೆಲ್ಲಿಕಾಯಿನ ತಿನ್ಕೊತ ಬರ್ರಿ. ಅದರೊಳಗೆ ವಿಟಮಿನ್ ಸಿ ಜಾಸ್ತಿಯಾಗಿ ಇರೋದ್ರಿಂದ ನಮಗೆ ಸ್ಕಿನ್ನಿಗೆ, ನಮ್ಮ ಒಳಗಿನಿಂದ ನಮ್ಮ ಸ್ಕಿನ್ನನ್ನು ರಿಪೇರ್ ಮಾಡೋ ಶಕ್ತಿ ಈ ಒಂದು ಪುಟ್ಟ ನೆಲ್ಲಿಕಾಯಿಗೆ ಐತಿ. ಅದಕ್ಕೋಸ್ಕರ ಪ್ರತಿದಿನ 1 ನೆಲ್ಲಿಕಾಯಿನ ತಿನ್ನೋದನ್ನು ಮಾತ್ರ ಮರಿಬೇಡ್ರಿ ಅಂತ ಹೇಳ್ತೀನಿ. ಆಮೇಲೆ ಇನ್ನೂ ಹೊಟ್ಟೆ ಒಳಗೆ ನಾವು ತೊಗೊಳೋದು ಅಂತ ಅಂದರೆ ಚೆನ್ನಾಗಿರುವಂಥ ಒಂದು ಫ್ರೂಟು, ಆಮೇಲೆ ಜ್ಯೂಸು ಈ ರೀತಿಯಾಗಿ ಕುಡೀರಿ. ನಮ್ಗೆ ಆಗಂಗಿಲ್ಲ ಅನ್ನೋರು ಸಹಿತ ಕುಡಿಯೋದನ್ನು ಮಾತ್ರ ದಯವಿಟ್ಟು ಯಾವುದೇ ರೀತಿ ತಪ್ಸಕ್ಕೆ ಹೋಗ್ಬೇಡ್ರಿ. ಆಮೇಲೆ ನೆಕ್ಸ್ಟ್ ನಾವು ವಿಡಿಯೋ ಒಳಗೆ ನಾವು ಹೊಟ್ಟೆ ಒಳಗೆ ತೊಗೊಂಡಾಗ ಒಂದು ಸೂಪರಾಗಿರುವಂಥ ಒಂದು ಒಳ್ಳೆ ಪೌಡ್ರನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಎಷ್ಟು ಚೆನ್ನಾಗಿರುವಂಥ ಪೌಡ್ರ್ ಅಂದರೆ ನೀವು ಆರಾಮಾಗಿ ದಿನಾನು ಅದನ್ನು ಬೇಡ ಅಂದ್ರೂ 2-3 ಸರ್ತಿ ತಿನ್ಬೇಕಪ್ಪ ಅನಿಸುತ್ತೆ. ಅಷ್ಟು ಚೆನ್ನಾಗಿರುವಂಥ ಒಂದು ಪೌಡ್ರನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದು ಕೂದಲು ಹೇರ್ ಕೇರಿಗೂ ಚೆನ್ನಾಗಿರ್ತೈತೆ. ಅದು ನಮ್ಮ ಹೊಟ್ಟೆ ಒಳಗೆ ತೊಗೊಂಡ್ರಿಂದ ನಮ್ಮ ಸ್ಕಿನ್ನಿಗೂ ಒಂದು ಚೆನ್ನಾಗಿರುವಂಥ ಒಂದು ಪೌಡ್ರ್ ಅದಾಗಿರ್ತೈತಿ. ನೆಕ್ಸ್ಟ್ ವಿಡಿಯೋದಾಗ ನಾನು ಅದನ್ನ ತೊಗೊಂಡು ಬರ್ತೀನಿ. ಹಾಗೆ ಈಗ ಬರ್ರಿ, ಇದಿಷ್ಟು ನಾವು ಮನೆಯಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ನಾನು ನಿಮ್ಗೆ ಇಲ್ಲಿ ಹೇಳ್ಕೊಟ್ಟಿದ್ದೀನಿ ಅನಿಸತಿ. ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಹೇಳಿದ್ದೀನಿ. ಯಾರಿಗೆ ಅರ್ಥ ಆಗೈತೋ ಇಲ್ಲೋ ಗೊತ್ತಿಲ್ಲ.
ಫಸ್ಟ್ ಇನ್ನೊಂದ್ಸರ್ತಿ ನಾನು ಪದೇ ಪದೇ ಹೇಳ್ತೀನಿ ಅಂತ ಅನ್ಕೊಳಕ್ಕೆ ಹೋಗ್ಬಿಟ್ರೆ ನಾನು ಹೇಳಿರೋದು ನಿಮ್ಗೆ ಅರ್ಥ ಆಗಿರ್ತದೆ ಇಲ್ಲ ಅಂತ ಹೇಳಂದ್ರೆ ನನಗೆ ಗೊತ್ತಾಗ ಅದಕ್ಕೋಸ್ಕರ ಪದೇ ಪದೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಸಿ ನೀರಲ್ಲಿ ಮುಖ ತೊಳಿಬೇಡ್ರಿ. ಪ್ರತಿಯೊಬ್ಬರು ಇವ್ರು ಹೇಳಿರೋದನ್ನು ಕ್ರೀಮ್ಗಳನ್ನ ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ಫಾರ್ಮಸಿಗಳಲ್ಲಿ ಸಿಗುವಂಥ ಒಂದು ಕ್ರೀಮ್ಗಳನ್ನ ಅವ್ರ ಹತ್ರ ಕೇಳಿ ತೊಗೊಂಡು ಬಂದು ಅದನ್ನು ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ಈ ಒಂದು ವಿಟಮಿನ್ ಸಿ ಕ್ಯಾಪ್ಸೂಲ್ಸನ್ನು ನೀವು ಮುಖಕ್ಕೆ ಹಚ್ತೀನಿ ಅಂತ ಹಚ್ಚೋರು ಅಥವಾ ಆಮೇಲೆ ಅದನ್ನು ತೊಗೊಂಡ್ರೆ ನಮಗೆ ಏನಾದರೂ ಒಂದು ಒಳ್ಳೇದಾಗತ್ತಾ ಅಂತ ಕೇಳೋರಿದ್ರಿ. ದಯವಿಟ್ಟು ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಬಂಗು ಇರೋವಂಥವ್ರು ಈ ಒಂದು ಇದನ್ನು ಫಾಲೋ ಮಾಡಿರಿ. ತಿನ್ನೋದಂದ ಏನು ಮಾಡಬೇಕು ಅಂತ ಅಂದರೆ ಚೆನ್ನಾಗಿ ನೀರು ಕುಡೀರಿ. ಪ್ರತಿದಿನ ಒಂದು ಬೆಟ್ಟದ ನೆಲ್ಲಿಕಾಯಿನ ತಿನ್ನೋದನ್ನು ರೂಢಿ ಮಾಡ್ಕೊರಿ. ಆಮೇಲೆ ಈ ಒಂದು ಡ್ರೈ ಫ್ರೂಟ್ಸ್ ಆಗಲಿ, ಒಂದು ಸ್ವಲ್ಪ ಹಣ್ಣು ಹಂಪಲುಗಳನ್ನ ತಿನ್ನೋದಕ್ಕೆ ಪ್ರಯತ್ನ ಮಾಡಿರಿ. ಇಲ್ಲಾಂದರೆ ಜ್ಯೂಸ್ ಕುಡೀರಿ. ಇದು ಒಂದು ಒಳ್ಳೆ ಅಂತ ನಾವು ಒಳಗಿನಿಂದನೂ ನಾವು ಒಂದು ಚೆನ್ನಾಗಿರುವಂಥ ನಮ್ಮ ಸ್ಕಿನ್ನು ಅದು ಯಾಕಂದ್ರೆ ನಾವು ಮೇಲ್ಮೇಲೇ ನಾವು ತೆಪ್ಪೆ ಹಚ್ಚಿದಂಗೆ ಆಗುತ್ತೆ. ಈಗ ನಾವೇನೋ ಮಾಡಿದ್ರು ಒಳಗಿನಿಂದ ನಮ್ಮ ಸ್ಕಿನ್ನ ನಾವು ಚೆನ್ನಾಗಿಟ್ಕೋಬೇಕಂತಂದ್ರೆ ಒಂದು ದಿನಕ್ಕೆ 4 ಲೀಟರ್ ನೀರು ಕುಡಿಯೋದೇನು ತಪ್ಪಲ್ಲ ಅಂತ ಅಂದರೆ ಒಂದು ನಾನು ಅನಿಸ್ತೀನಿ ಈಸಿಯಾಗಿ ಇರುವಂಥ ಒಂದು ರೆಮಿಡಿಗಳು ಅಂತ ಹೇಳಂತ ನಾನು ಅನ್ಕೊತೀನಿ. ಎಲ್ಲರೂ ಇದನ್ನ ಒಂದು ಟ್ರೈ ಮಾಡಿರಿ. ನೆಕ್ಸ್ಟ್ ಮತ್ತೆ ಏನಾದರೂ ನಾನು ಹೇಳೋದಿದ್ರೆ ನಿಮಗೆ ಹೇಳ್ತೀನಿ. ಈ ವಿಡಿಯೋ ಒಳಗೆ ಇಷ್ಟು ಸಾಕು. ಈಗ ಬರ್ರಿ, ಈಗ ನಾನು ಏನು ಒಂದು ಹೋಮ್ ರೆಮಿಡಿನ ತೊಗೊಂಬಂದಿನಿ ಅಂತ ಅಂದರೆ ಇಲ್ಲಿ ನೋಡ್ರಿ, ಅಕ್ಕಿ ಹಿಟ್ಟು ತೊಗೊಂಡಿನಿ ನಾನು. ಈ ಅಕ್ಕಿ ಹಿಟ್ಟಿಗೆ ಹಸಿ ಹಾಲು